ಸುಮಾರು 20 ಲಕ್ಷಕ್ಕೂ ಅಧಿಕ ಮೊತ್ತದ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ ಕಿಟ್ ಹೊಸಕೋಟೆ ತಾಲೂಕಿನ ಕಾರ್ಮಿಕರಿಗೆ ವಿತರಣೆ ಮಾಡಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ತಾಲೂಕಿನ ಎಲ್ಲ ಕಟ್ಟಡ ಕಾರ್ಮಿಕರ ಸಹಯೋಗದೊಂದಿಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ RPL ಕಿಟ್ ವಿತರಣೆ ಹಾಗೂ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷಮಾಭಿವೃದ್ಧಿ ಸಂಘದ ಕಚೇರಿ ಹಾಗೂ ನೂತನ ಘಟಕ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಅವರು, ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಅನೇಕ ರೀತಿಯಲ್ಲಿ ಕಿಟ್ ವಿತರಣೆ ಮಾಡಿ ಅನುಕೂಲ ಕಲ್ಪಿಸುತ್ತಿದ್ದಾರೆ. ಅದರಂತೆ ನಮ್ಮ ತಾಲೂಕಿಗೂ ಸಹ ಹೆಚ್ಚಿನ ಸೌಲಭ್ಯ ಕಲ್ಪಿಸಿದ್ದು, ವೆಲ್ಡಿಂಗ್ ಕಿಟ್ ಅತಿ ಹೆಚ್ಚು ಪಡೆದ ಕೀರ್ತಿ ನಮಗಿದೆ. ಇನ್ನು ಕಾರ್ಮಿಕರಿಗೆ ದೊರೆಯುವ ಸರ್ಕಾರದ ಸೌಲಭ್ಯ ಅರ್ಹರಿಗೆ ತಲುಪಿಸುವಲ್ಲಿ ಶ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ, ಕೂಲಿ ಕೆಲಸ ಮಾಡಿ ಕಾರ್ಮಿಕರ ಇಲಾಖೆಯಿಂದ ಕಾರ್ಡ್ ಪಡೆದು ಸೌಲಭ್ಯ ಪಡೆಯುವ ಫಲಾನುಭವಿಗಳಿಗೆ ವಂಚನೆ ನಡೆಯುತ್ತಿದ್ದು, ಅರ್ಹರಿಗೆ ಸೌಲಭ್ಯ ದೊರೆಯುತ್ತಿಲ್ಲ. ಮಧ್ಯವರ್ತಿಗಳ ಹಾವಳಿಯಿಂದ ಬೋಗಸ್ ಕಾರ್ಡ್ ಸೃಷ್ಟಿಯಾಗಿವೆ. ಈ ನಿಟ್ಟಿನಲ್ಲಿ ನಮ್ಮ ನೂತನ ಸಂಘ ಪ್ರಾರಂಭಿಸಿದ್ದು, ಇದರಿಂದ ಉಚಿತ ಕಾರ್ಡ್ ಮಾಡಿಸಿ ಅರ್ಹರಿಗೆ ಸೌಲಭ್ಯ ಕಲ್ಪಿಸುತ್ತೇವೆ ಎಂದರು. ನಮ್ಮ ಹೊಸಕೋಟೆ ಟೌನಿನ ಕಾರ್ಯಕರ್ತ ವಿಭಾಗದ ನಾವು ಬಾಲಾಜಿ ಸಿಂಗ್ ಲೇಔಟಲ್ಲಿ ಫ್ಯಾಬ್ರಿಕೇಶನ್ ಮಾಡುವಂತ ಸಂಸ್ಥೆಗಳ ಎಲ್ಲ ನೌಕರರು ಸೇರಿ ಅವರೊಂದು ಕಾರ್ಮಿಕ ಸಂಘ ಮಾಡಿಕೊಂಡು ಅದರ ಉದ್ಘಾಟನೆಯನ್ನ ನಾವು ನೆರವೇರಿಸಿಕೊಟ್ಟಿದ್ವಿ. ಇವತ್ತು ಅದರ ಜೊತೆಗೆ ಏನು ವೆಲ್ಡಿಂಗ್ ಕಿಟ್ ಅಂತ ವಿತರಣೆ ಮಾಡ್ತಾ ಇದ್ವಿ, ಆ ವೆಲ್ಡಿಂಗ್ ಕಿಟ್ಟಿನ ಬೆಲೆ ಏನಿಲ್ಲ ಅಂತಂದ್ರೂ ಸುಮಾರು 15,000 ರಿಂದ 20,000 ರೂಪಾಯಿ ಬೆಲೆ ಬಾಳುವಂತ ಒಂದು ವೆಲ್ಡಿಂಗ್ ಕಿಟ್ಟು. ಆ ವೆಲ್ಡಿಂಗ್ ಕಿಟ್ ನ ನಮ್ಮ ತಾಲೂಕಿಗೆ ಬೇರೆ ತಾಲೂಕುಗಳಿಗೆಲ್ಲ ಕೂಡ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದು, ಹೊಸಕೋಟೆ ತಾಲೂಕಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ವೆಲ್ಡಿಂಗ್ ಕಿಟ್ಗಳನ್ನ ತಂದು 66 ನೌಕರರಿಗೆ 66 ಕಾರ್ಮಿಕರಿಗೆ ಇವತ್ತು ವೆಲ್ಡಿಂಗ್ ಕಿಟ್ ವಿತರಣೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ ಲೆಕ್ಕ ಹಾಕಿದ್ರೆ 15,000ಗೆ 66 ಕಿಟ್ ಅಂದ್ರೆ 9 ಲಕ್ಷ ರೂಪಾಯಿಯಷ್ಟು ಸವಲತ್ತು ವೆಲ್ಡಿಂಗ್ ಕಿಟ್ಗಳಲ್ಲಿ, 1,000 ರೂಪಾಯಿ 1,500 ರೂಪಾಯಿಗೆ 600 ಕಿಟ್ ಅಂತ ಲೆಕ್ಕ ಹಾಕೊಂಡ್ರೆ ಸುಮಾರು 10 ಲಕ್ಷ ರೂಪಾಯಿಯಷ್ಟು ಇವತ್ತು ಸೇಫ್ಟಿ ಎಕ್ವಿಪ್ಮೆಂಟ್. ಒಟ್ಟಾರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಕಟ್ಟಡ ಕಾರ್ಮಿಕರಿಗೋಸ್ಕರ ಇವತ್ತು 20 ಲಕ್ಷ ರೂಪಾಯಿಯಷ್ಟು ಸೌಲಭ್ಯಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡ್ತಾ ಇರೋದ್ರಿಂದ ಜೋರಾದ ಚಪ್ಪಾಳೆ ಇಲಾಖೆಗೆ ನಾವು ನಮ್ಮ ಸಂತೋಷ್ ಅವರು ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರು, ಡಿ ಶಿವಕುಮಾರ್ ಅವರು ಎಲ್ಲರೂ ಕೂಡ ಏನು ನಮ್ಮ ಕಾರ್ಮಿಕರಿಗೆ ತಲುಪಬೇಕಾದಂತಹ ಸೌಲಭ್ಯಗಳನ್ನ ಕಡೆ ಪ್ರಜೆಗೂ ಕೂಡ ತಲುಪುವಂತ ಕೆಲಸ ಮಾಡ್ತಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಾದಂತಹ ಸಂದರ್ಭದಲ್ಲಿ ಏನು ನಮ್ಮ ಟೌನ್ ಅಲ್ಲಿ ಇವತ್ತು ನೂತನವಾಗಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘ ಅಂತೇಳಿ ಇವತ್ತು ಆ ಸಂಘದ ಕಚೇರಿಗೆ ನಾವು ಇವತ್ತು ನೂತನವಾಗಿ ಹೋಗಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ಇವತ್ತು ತಾಲೂಕಲ್ಲಿ ವಿವಿಧ ಕಟ್ಟಡ ಸಂಘಗಳು ನಮ್ಮಲ್ಲಿ ಇವತ್ತು ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘ ಇರ್ಬೋದು, ಹೊಸಕೋಟೆ ಪೇಂಟಿಂಗ್ ಕಾರ್ಮಿಕರ ಕಟ್ಟಡ ಸಂಘ ಇರ್ಬೋದು, ಜೈ ಮಾರುತಿ ಕಟ್ಟಡ ಕಾರ್ಮಿಕರ ಸಂಘ ಇರ್ಬೋದು, ಹೊಸಕೋಟೆ ಪ್ಲಂಬಿಂಗ್ ಅಂಡ್ ಪೈಪಿಂಗ್ ಕಾರ್ಮಿಕರ ಸಂಘ, ಹೊಸಕೋಟೆ ಶ್ರೀ ಸಾಯಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳ ಸಂಘ, ಶ್ರೀಮತಿ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕ ಸಂಘ, ಮಹಿಳೆಯರ ಸಂಘ ನಂದೂರಿ ಅಲ್ಲಿ ಇಂದಿರಾ ಕಾರ್ಮಿಕರ ಸಂಘ, ಪ್ಲಾಸ್ಟಿಕ್ ಮತ್ತೆ POP ಕಾರ್ಮಿಕರ ಸಂಘ. ಇದೇ ರೀತಿಯಲ್ಲಿ ಸಾಕಷ್ಟು ಕಾರ್ಮಿಕರ ಸಂಘಗಳು ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಸಂಘಗಳ ಧ್ಯೇಯ ಉದ್ದೇಶ ಇರತಕ್ಕಂಥದ್ದು ಮುಂದೆ ಕಾರ್ಮಿಕರು ಚೆನ್ನಾಗಿರ್ಬೇಕು, ಕೌಶಲ್ಯ ಇರತಕ್ಕಂಥವ್ರು ಇವತ್ತು ಸ್ಕಿಲ್ ಅಂತ ನಾವೇನು ಹೇಳ್ತೀವಿ, ಆ ಕೌಶಲ್ಯ ಇರತಕ್ಕಂಥ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸರ್ಕಾರ ಕೊಟ್ಟಂತ ಸೌಲಭ್ಯಗಳನ್ನ ಕಲಿಸಂತ ಕೆಲಸನ ಮಧ್ಯೆ ಯಾವ ಕೂಡ ತೊಂದರೆ ಸಮಸ್ಯೆ ಏನು ಕೂಡ ಮಾಡಿಕೊಡದೆ ತಲುಪಿಸ್ಕೊಡಂತ ಕೆಲಸನ ಇವತ್ತು ಮಾಡತಕ್ಕಂಥದ್ದು. ಇವತ್ತು ಒಂದು ವಿಶೇಷ ಏನಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ನೋಂದಣಿ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಯಾರ್ಯಾರ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯೋ ಬಂದು ಈ ಒಂದು ತರಬೇತಿ ಪಡ್ಕೊಂಡಿದ್ದಕ್ಕೆ ಇವತ್ತು ಕಾರ್ಮಿಕ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಸುಮಾರು 630 ರೂಪಾಯಿಗಳನ್ನ ನೇರವಾಗಿ ಅಕೌಂಟ್ಗಳಿಗೂ ಕೂಡ ಜಮೆ ಮಾಡುವಂತ ಕೆಲಸನ ಇವತ್ತು ಸರ್ಕಾರ ಮಾಡ್ತಾರೆ. ಈ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿದ್ರೆ ಸುಮಾರು 1,500-2,000ಕ್ಕಿಂತ ಜಾಸ್ತಿ ಕಾರ್ಮಿಕರು ಇವತ್ತು ಬಂದಿದ್ರೆ ಭಾಗವಹಿಸಿದ್ರೆ ರಿಜಿಸ್ಟ್ರೇಷನ್ ಬಂದು ತರಬೇತಿ ಪಡ್ಕೊಂಡಿದ್ದಕ್ಕೆ ನಾವು ವಿಶೇಷವಾಗಿ
ಏನು ಲೆಜರ್ ಲೈಫ್ ಸ್ಟೈಲ್ ಸರ್ವಿಸಸ್ ಗ್ಲೋಬಲ್ ಲಿಮಿಟೆಡ್ ಅವ್ರ ಕಡೆಯಿಂದ ಒಂದು ಟ್ರೈನಿಂಗ್ ಇವತ್ತು ಕೊಟ್ಟೋಗಿದ್ದಾರೆ. ಅವ್ರಿಗೂ ಕೂಡ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೇವೆ. ಆದ್ರಿಂದ ಈ ರೀತಿಯಾಗಿ ಕಾರ್ಮಿಕರಿಗೆ ಸತತವಾಗಿ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೆಲಸಗಳಾಗಬೇಕಂತಂದ್ರೆ ಈಗಾಗಲೇ ನಮ್ಮ ವಿಜಯನವರು ಮತ್ತೆ ಕೃಷ್ಣಮೂರ್ತಿಯವರು ಹೇಳಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ನಮ್ಗೆ ಹೇಳಿರ್ತಕ್ಕಂಥದ್ದು ಕೇಂದ್ರ ಮಟ್ಟದಲ್ಲಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಸೇವೆ, ರಾಜ್ಯದಲ್ಲಿ ಶ್ರೀ ವಿ ಎನ್ ಚಂದ್ರೇಗೌಡರು ಮಾಡಿರ್ತಕ್ಕಂಥ ಸೇವೆ ಕಾರ್ಯಕ್ರಮಗಳಿಂದ ಈ ಎಲ್ಲ ಸವಲತ್ತುಗಳನ್ನು ಕೂಡ ನಾವಿವತ್ತು ಸಾರ್ವಜನಿಕರಿಗೆ ಒದಗಿಸಿಕೊಳ್ಳುವಂತದ್ದಾದ್ದರಿಂದ ನಾವೆಲ್ಲರೂ ಕೂಡ ಇದರ ಅನುಕೂಲ ಪಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ. ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನವಾಗಿ ಇವತ್ತು ಉದ್ಘಾಟನೆಯನ್ನ ಮಾಡಿ ಅದರ ಜೊತೆಯಲ್ಲಿ ಕಿಟ್ ವಿತರಣೆ ಮಾಡಿರೋದ್ರಿಂದ ನಮ್ಮ ಕಾರ್ಮಿಕ ಇಲಾಖೆಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶರತ್ತಣ್ಣರು ಅವ್ರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ನಾವು ನಡೆಸ್ಕೊಟ್ಟಿರೋದ್ರಿಂದ ಅಣ್ಣರನ್ನು ಅದಕ್ಕೆ ತುಂಬಾ ಸಾಥ್ ಕೊಟ್ಟು ಸಪೋರ್ಟ್ ಮಾಡಿ ಹಿಂಗ್ ಮಾಡಂತ ಬಿಟ್ಟು ಒಂದು ದಾರಿದೀಪವಾಗಿ ನಮ್ ದಾರಿ ಮಾಡಿ ತೋರಿಸ್ಕೊಟ್ರು. ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರೋದು ನಮ್ಮ ಟೀಮು, ನಮ್ಮ ತಂಡ, ಬಸವರಾಜ ಅಣ್ಣವರಾಗಿರ್ಬೋದು, ಗೋವಿಂದ ಅಣ್ಣವರಾಗಿರ್ಬೋದು, ಶಿವಕುಮಾರ್ ಅಣ್ಣ ಆಗಿರ್ಬೋದು, ಮತ್ತೆ ಮಂಜು ಅವರಾಗಿರ್ಬೋದು, ನಮ್ಮ ಟೋಟಲ್ ನಮ್ಮ ಟೀಮ್ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ಈ ನಮ್ಮ ಸಂಘಟನೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಟೀಮಿಗೂ ಮತ್ತೆ ನಮ್ಮ ಅಧಿಕಾರಿಗಳಿಗೂ ಎಲ್ಲರಿಗೂ ನಾನು ಮೂಲಕ ಎಲ್ಲಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಾವು ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರು ಈ ತಂಡ ಏನಕ್ಕೆ ಈ ಸಂಘ ಮಾಡಿದ್ದೀರಿ ಅಂದ್ರೆ ತುಂಬಾ ಭ್ರಷ್ಟಾಚಾರ, ತುಂಬಾ ಬೋಗಸ್ ಕಾರ್ಡು ಮತ್ತೆ ಅನುದಾನ ಬರೋದು ಕಾರ್ಮಿಕ ಇಲಾಖೆ ಕಡೆಯಿಂದ ಬರೋಂತ ಅನುದಾನ ಅಧಿಕಾರದ ಅವರೇ ತಿಂದಾಕಿ ಸ್ವಲ್ಪ ಕೊಡ್ತಾ ಇರೋದ್ರಿಂದ ನಿಜವಾದ ಫಲಾನುಭವಿಗೆ ಅವೆಲ್ಲ ಕಂಡಲ್ಲಿ ನೋಡಿ ನಾವು ಬೇಸತ್ತಾಗಿ ನಾವು ಈ ಸಂಘಟನೆಯನ್ನು ನಾವು ಏರ್ಪಡಿಸ್ಕೊಂಡು ನಾವು ಈ ಸಂಘಟನೆಯನ್ನು ನಾವು ನಿರೂಪಣೆ ಮಾಡ್ಕೊಂಡಿದ್ದೀರಿ. ಈ ಸಂಘವನ್ನು ನಾವು ನಿಜವಾದ ಫಲಾನುಭವಿಗೆ ನಮ್ಮ ಶರತ್ತಣ್ಣವರ ನೇತೃತ್ವದಲ್ಲಿ ಲೇಬರ್ ಕಾರ್ಡ್ ಉಚಿತವಾಗಿ ಮಾಡ್ಕೊಡೋದಕ್ಕ ನಾವು ಮುಂದಾಗಿದ್ದೀರಿ. ಆದ್ರೆ ಒಂದು ಗೌರ್ಮೆಂಟ್ ಫೀಸ್ ಏನಿದೆಯೋ ಒಂದು 50 ಇಂದ 100 ರೂಪಾಯಿ ಇರ್ಬೋದು. ಆ ಗೌರ್ಮೆಂಟ್ ಫೀಸ್ ಏನಿದೆ ಅದೇ ನಾವು ನಮ್ಮ ತಂಡ ಎಲ್ಲರೂ ಸೇರಿ ಸ್ವಲ್ಪ ಅಮೌಂಟ್ ಹಾಕೊಂಡು ಅವ್ರಿಗೆ ನಾವು ಒಂದು ದಾರಿದೀಪ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಸಂಘಟನೆ ಕಟ್ಟಿದ್ದೀವಿ. ನಮ್ಮ ಕಾರ್ಮಿಕರು ನಮ್ಮ ನಿಜವಾದ ಕಾರ್ಮಿಕರು ನಮ್ಮ ಪದಾಧಿಕಾರಿಗಳು ಎಲ್ಲರಿಗೂ ಒಂದು ಆದೇಶ ಪತ್ರ ನಾವು ನೀಡಿರೋ ಮುಖಾಂತರ ಎಲ್ಲರನ್ನು ಕೂಡ ಒಂದು ನಮ್ಮ ಅಜೆಂಡಾ ಏನಿದೆಯೋ ಆ ಅಜೆಂಡಾ ಪ್ರಕಾರವಾಗಿ ನಾವು ಏನಿದೆ ಮಾಹಿತಿ ಕೊಡ್ತಾ ಇದ್ರು ಆ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಸೇರಿ, ಒಬ್ಬರೇ ಅಂತಲ್ಲ ಎಲ್ಲರೂ ಸೇರಿ ನಮ್ಮ ಟೀಮ್ ಪೂರ್ತಿ ಈ ಕೆಲಸ ಮಾಡೋದ್ರಕ್ಕ ಎಲ್ಲ ಮುಂದಾಗಿದ್ದೀವಿ.